ಅದ್ವಿಕನ ಸ್ಕೂಲಲ್ಲಿ ಇವತ್ತು ಸ್ಪೋರ್ಟ್ಸ್ ಡೇ ಉಂಟು, ಹಾಗೆ ಅಲ್ಲಿಗೆ ಹೊರಟಿದ್ದೇವೆ. ಇನ್ನು ಸ್ಟಾರ್ಟ್ ಆಗಬೇಕಷ್ಟೇ ಅಂತೆಲ್ಲ ಇದು ಗೇಮ್ ಎಲ್ಲ. ಹಾಗೆ ಅವಳನ್ನು ಕರ್ಕೊಂಡು ಯಜಮಾನ್ರು ಆಗಲೇ ಹೋಗಿದ್ದಾರೆ 9 ಗಂಟೆಗೆ. ನಾವು ಇವಳು ಒಂದು ನಿದ್ದೆ ಮಾಡಿ ಎದ್ಲಿ ಈಗ, ಇಲ್ಲಿದ್ರೆ ಅಲ್ಲಿ ಹಠ ಮಾಡ್ತಾಳಲ್ಲ ಅದಕ್ಕೆ. ಹಾಗಾಗಿ ಇನ್ನವ್ರು ಬರ್ತಾರೆ, ಒಂದು 10 ನಿಮಿಷ, 1/4 ಗಂಟೆಯಲ್ಲಿ ಬರ್ತಾರೆ ಕರ್ಕೊಂಡು ಹೋಗಲಿಕ್ಕೆ. ಇಲ್ಲೇ ಹತ್ತಿರ ಎಷ್ಟೊಂದು 1 ಕಿಲೋಮೀಟರ್ ಇದೆ ಅಷ್ಟೇ ಗ್ರೌಂಡಲ್ಲಿ. ಹಾಗೆ ಸೊ ಇವತ್ತು ಬೆಳಗ್ಗೆ ತಿಂಡಿಗೆ ನೀರು ದೋಸೆ ಮಾಡಿದ್ದೆ. ನಮ್ಮಲ್ಲಿ ಭಾರಿ ಫೇಮಸ್ಸು ನೀರು ದೋಸೆ, ನಾವು ಹೆಚ್ಚಾಗಿ ಮಾಡ್ತಾ ಇರ್ತೇವೆ. ಮತ್ತು ಮಧ್ಯಾಹ್ನದ ಅಡುಗೆ ಎಲ್ಲ ರೆಡಿ ಮಾಡಿ ಇವಾಗ ಸ್ವಲ್ಪ ಹೊತ್ತಲ್ಲಿ ಹೊರಡ್ತೇವೆ. ಆಮೇಲೆ ನೈಟು ಊರಿಗೆ ಹೋಗ್ತಾ ಇದ್ದೇವೆ. ಅವಳಿಗೆ ಕ್ರಿಸ್ಮಸ್ ರಜೆ ಸ್ಟಾರ್ಟ್ ಆಗಿದೆ ಮತ್ತು ಸೋಮವಾರದಿಂದ, ಹಾಗಾಗಿ ಊರಿಗೆ ಹೋಗ್ತಾ ಇದ್ದೇವೆ. ಪ್ಯಾಕಿಂಗ್ ಆಗಬೇಕಷ್ಟೇ, ಬ್ಯಾಗ್ ಒಂದು ತೆಗೆದಿಟ್ಟಿದ್ದೇನೆ ಅಷ್ಟೇ. ಇವಳು ನಿದ್ದೆ ಮಾಡಿರುವಾಗ ಪ್ಯಾಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅವಳು ಬೇಗ ಬೇಗ ಎದ್ಲು ಈಗ, ಹಾಗಾಗಿ ಪ್ಯಾಕಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಅಡುಗೆ ಎಲ್ಲ ಮಾಡಿ ಆಗೋಷ್ಟೊತ್ತಿಗೆ ಟೈಮ್ ಆಯಿತು. ಎದ್ಲು ಅವಳು, ನಾನು ರೆಡಿ ಆಗ್ತಾಯಿದ್ದೆ ಅವಾಗ ಎದ್ಲು. ಇಲ್ಲಿದ್ದಾಳೆ ನೋಡಿ ನಮ್ಮ ಪುಟ್ಟ ಕುഞ്ഞി. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು ಕುഞ്ഞി. ಅವಳ ಅಕ್ಕನ ಸ್ಕೆಚ್ ಪೆನ್ ಅಂದರೆ ಆಯಿತು, ಇಟ್ಕೊಂಡು ಆಟ ಆಡ್ಕೊಂಡಿರ್ತಾಳೆ ಅದರಲ್ಲಿ. ಆಮೇಲೆ ನಾವು ನಮ್ಮ ಮನೇಲಿ ನಮ್ಮ ಅತ್ತೆ ಇದ್ದಾರೆ, ಮತ್ತು ನಾನು, ನಮ್ಮ ಯಜಮಾನ್ರು, ಮತ್ತು 2 ಮಕ್ಕಳು ನಮಗೆ, ಅದ್ವಿಕಾ ಮತ್ತು ಅದ್ವಿತಿ. ಆಮೇಲೆ ನಮ್ಮ ಯಜಮಾನ್ರ ತಮ್ಮ ಕೂಡ ಇದ್ದಾರೆ, ಅವ್ರ ಹೆಂಡತಿ, ಅವ್ರಿಗೊಬ್ಬ ಮಗ ಇದ್ದಾನೆ, ಅದ್ವೈತ್ ಕೃಷ್ಣ ಅಂತ ಹೆಸರು. ಆಮೇಲೆ ಅವನು ಇವಳಿಗಿಂತ 2 ತಿಂಗಳು ದೊಡ್ಡ ಅಷ್ಟೇ, ಇಬ್ಬರು ಆಲ್ಮೋಸ್ಟ್ ಸೇಮ್ ಏಜ್. ಹಾಗೆ ನೋಡ್ಬೇಕು ಇನ್ನು ಇವಳು ಅಲ್ಲಿ ಅಕ್ಕನ ಜೊತೆ, ಇವಳು ಕೂಡ ರನ್ನಿಂಗ್ ರೇಸ್ಗೆ ಹೋಗ್ತಾಳ ಏನೋ ಗೊತ್ತಿಲ್ಲ, ನೋಡಬೇಕು. ಸೊ ನಾವು ಹೊರಟಿದ್ದೇವೆ, ಹಸ್ಬೆಂಡ್ ಬಂದಿದ್ದಾರೆ ಕೆಳಗಡೆ. ನಮ್ಮದು 3ನೇ ಫ್ಲೋರು, ಇಲ್ಲಿ ಹೋಗ್ತಾ ಇದ್ದೇವೆ. ಹಾಂ, ಅಲ್ಲಿ ಸಿಗುವ, ಬಾಯ್. ನಾವು ರೀಚ್ ಆದೆವು ಮನೆಗೆ. ಒಂದು ಕಾಲಕ್ಕೆ ರೀಚ್ ಆಗಿದ್ದೇವೆ. ಬಂದು ಊಟ ಎಲ್ಲ ಆಯಿತು. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವಳನ್ನು ನಿದ್ದೆ ಮಾಡಿಸಿ ಪ್ಯಾಕಿಂಗ್ ಮಾಡಬೇಕು. ಅದೇ ದೊಡ್ಡ ಕೆಲಸ, ಯಾವುದೆಲ್ಲ ತುಂಬಿಸ್ಬೇಕು ಹಾಗೆ ಹೀಗೆ ಅಂತ, ಅದೇ ಒಂದು ಕೆಲಸ ಆಗ್ತದೆ. ನೋಡುವ ಹೇಗಾಗ್ತದೆ ಅಂತ. ಮತ್ತು ಅದ್ವಿಕನಿಗೆ 2 ಗೇಮ್ಸ್ ಇತ್ತು, ಅದರಲ್ಲಿ ಬಾಲ್ ಬ್ಯಾಲೆನ್ಸಿಂಗ್ ರೇಸ್ ಅಂತ ಏನೋ, ಅದರಲ್ಲಿ 3rd ಪ್ರೈಸ್ ಬಂದಿದೆ. ಆಮೇಲೆ ಇದು ಅಮ್ಮಂದ್ರಿಗೆ ಇತ್ತು, ರಿಂಗ್ ಇದೆಯಲ್ಲ ಚಿಕ್ಕದು, ಅದನ್ನು ತಲೆಯಲ್ಲಿ ಇಟ್ಕೊಂಡು ಓಡಬೇಕು. ಸೊ ನಾನು ವೀಡಿಯೋ ಹಾಕ್ತೇನೆ, ಆವಾಗ ಗೊತ್ತಾಗುತ್ತೆ ನಿಮಗೆ ಹೇಗೆ ಅಂತ. ಸೊ ನಾನು ಫೈನಲ್ವರೆಗೂ ಬಂದಿದ್ದೇನೆ. ಫೈನಲಲ್ಲಿ ತುಸ ನೋಡಿ, ವೀಡಿಯೋ ನೋಡಿ.
Come on, come on. Money fast. Fast, fast. Hands back, hands back. Fast, fast. Money fast. Nikhil, let's check. Get set. Come on, come on, come on. Aram se idi. Okay. Okay, run, run, run. Advika and Nikhil. Okay. ರೆಡಿ ಸೊ ಇಲ್ಲಿ ಬಿದ್ದರೆ ಫೌಲ್ ಆಗುತ್ತೆ ಮತ್ತೆ ಎತ್ಕೊಂಡು ಇಡೋಂಗಿಲ್ಲ ದರ್ ಇಸ್ ಸ್ಮಾಲ್ ಚೇಂಜ್ ಫಾರ್ ಫೈನಲ್ ರೌಂಡ್ ಗೆಟ್ ಸೆಟ್ ಬನ್ನಿ ಯಾವುದೆಲ್ಲ ನೀವೇ ನೋಡಿ ಬನ್ನಿ ನೋಡಿ ಇದು ಚೆನ್ನಾಗಿದೆ ತುಳಸಿ ಗಿಡ ತುಳಸಿ ಗಿಡ ಇದು ತಿನ್ನಕ್ಕೂ ಆಗುತ್ತೆ ಆಮೇಲೆ ನುಂಗಕ್ಕೂ ಆಗುತ್ತೆ ಇದು ಏನು ಅಂದ್ರೆ ಇದು ಇನ್ನ ದೊಡ್ಡದಿರುತ್ತೆ ಅದ್ರಲ್ಲೆಲ್ಲ ಏನೋ ಒಂದು ಇರುತ್ತೆ ನೋಡಿ ನೋಡಿ ಮೇಣಗಳೆಲ್ಲ ಇದಾವೆ ನೆಕ್ಸ್ಟ್ ಮೊದಲೇ ಆಗಿದೆ ನೋಡಿ ನೀನು ಅಡ್ಡ ನಿಂದರ ಆಗ ನೋಡಿ ಇದರಲ್ಲಿ ಬೆಳಿ ಹೂ ಆಗ್ಬೇಕಷ್ಟೇ ಇದರಲ್ಲಿ ಹೂವು ಆಗುತ್ತೆ ಇದರಲ್ಲಿ ಬೆಳಿದು ಬೀಳಿದು ಆಮೇಲೆ ಇದರಲ್ಲೂ ಅಷ್ಟೇ ಬೆಳಿ ಅದು ಮುತ್ತು ಮಲ್ಲಿಗೆ ಅಂತ ಹೆಸರು ಇದ್ರದ್ದು ಅದಕ್ಕೆ ಇದು ಬೆಳಿನೇ ಆಗೋದು ಆಮೇಲೆ ಇದು ಚೆನ್ನಾಗಿದೆ ಏನದು ಇದು ಪಿಂಕ್ ಕಲರ್ದು ಹೂವಿನ ಹೆಸರೇನು ಹೂ ಹೆಸರ ದಾಸವಾಳ ದಾಸವಾಳ ಇದ್ರ ಹೆಸರು ದಾಸವಾಳ ತುಂಬಾ ಚೆನ್ನಾಗಿರುತ್ತೆ ಪಿಂಕ್ ಕಲರ್ ಅಲ್ಲಿ ನೋಡಿ ತುಂಬಾ ಕ್ಯೂಟ್ ಆಮೇಲೆ ಇದು ಅದೇ ತರ ಪಿಂಕ್ ಕಲರ್ದು ನೋಡಿ ನೋಡಿ ಇಲ್ಲಿ ತುಂಬಾ ಇದಾವೆ ಇದ್ರ ಹೆಸರು ಏನು ಅಂದ್ರೆ ಅದು ಕೂಡ ದಾಸವಾಳ ಅದು ಸಹ ದಾಸವಾಳನೇ ಆಮೇಲೆ ನೋಡಿ ಚೆಂಡು ಹೂ ಅಂತ ಆರೆಂಜ್ ಕಲರ್ ಇರುತ್ತೆ ಕಿತ್ತಳೆ ಬಣ್ಣ ಆರೆಂಜ್ ಅಂದ್ರೆ ಕಿತ್ತಳೆ ಬಣ್ಣ ಕರೆಕ್ಟ್ ಇದ್ರ ಹೆಸರು ಚೆಂಡು ಹೂ ಅಂತ ಇದ್ರ ಹೆಸರು ಚೆಂಡು ಹೂ ಇದು ಇನ್ನೊಂದು ರೀತಿಯ ದಾಸವಾಳ ನೋಡಿ ದಾಸವಾಳ ತರನೇ ಇರೋದು ದಾಸವಾಳವೇ ಅದು ದಾಸವಾಳನೇ ಇದು ಬಟ್ ಯೆಲ್ಲೋ ಕಲರ್ ಎಲ್ಲ ಇರುತ್ತೆ ಹೌದು ಆಮೇಲೆ ಇದು ನಿಂಬೆ ಹುಳಿಯ ಗಿಡ ಹೌದು ಇದು ನೋಡಿ ಇನ್ನ ಚಿಕ್ಕದಾಗೈತೆ ನೋಡಿ ಚೆನ್ನಾಗಿದೆ ಪಾಟಲ್ಲಿ ಇದು ಇನ್ನೊಂದು ಮುತ್ತು ಮಲ್ಲಿಗೆ ಗಿಡ ಇದು ಅಲ್ಲಿದೆಲ್ಲ ಅದೇ ಮುತ್ತು ಮಲ್ಲಿಗೆ ನೋಡಿ ಇದು ಕಾಕಡ ಮಲ್ಲಿಗೆ ಇದು ಆಮೇಲೆ ಇದರ ಸಹ ತಿನ್ನಕ್ಕಾಗುತ್ತೆ ಅದು ತಿಮರೆ ಅಂತ ಇದ್ರೆ ಹೆಸರು ಅದನ್ನ ತಿನ್ನಕ್ಕಾಗುತ್ತೆ ಅದನ್ನ ಎಂತೆಲ್ಲ ಮಾಡ್ತಾರೆ ನಮ್ಗೆ ತಲೆಯಲ್ಲಿ ಇರುತ್ತೆ ಇದೆ ಅಲ್ಲ ತಿಮರೆ ಏನಕ್ಕೆಲ್ಲ ಉಪಯೋಗ ಮಾಡ್ತಾರೆ ಚಟ್ನಿ ಎಲ್ಲ ತಂಬುಳಿ ಎಲ್ಲ ಮಾಡ್ಲಿಕ್ಕೆ ಇದನ್ನ ನೋಡಿ ಇದೊಂದು ಹೂವಿನ ಗಿಡ ಅದು ಹೂವಿನ ಹೆಸರು ಗೊತ್ತಿಲ್ಲ ಅದ್ರ ಒಳಗಡೆ ಎಲ್ಲ ಮೇಣಗಳೆಲ್ಲ
ಮೇಣ ಎಲ್ಲ ಇರ್ತದೆ. ಹೌದು ನೋಡಿ ಇದು ಚೆನ್ನಾಗಿದ್ದಾವೆ. ಹ್ಞೂ ಇದು ತೊಳಸಿ ಗೊತ್ತಿಲ್ವಾ? ಇದು ಸಹ ತೊಳಸಿ. ಹಾಂ ನೋಡಿ ಚೆಂಡು ಹೂವು. ಇದು ಇನ್ನೊಂದು ರೀತಿಯದು. ಅದು ಅಲ್ಲಿ ಇತ್ತಲ್ಲ, ಅದೇ ನೋಡಿ ಅದೇ ದಾಸವಾಳ. ದಾಸವಾಳ ಕೆಂಪು ಬಣ್ಣ. ತುಂಬಾ ಇರುವೆಗಳೆಲ್ಲ ಇದ್ದಾವೆ. ಹಾಂ ನೋಡಿ ಇದು ಅದು ಸತ್ತೋಗಿದೆ. ಸತ್ತೋಗಿದೆ. ನೋಡಿ ಇದು ಚೆನ್ನಾಗಿರುತ್ತೆ. ಇದು ತುಂಬೆ ಹೂ, ಆಮೇಲೆ ನೋಡಿ ಬಿಳಿ ಬಣ್ಣದ್ದು ತುಂಬೆ ಹೂ. ಆಮೇಲೆ ನೋಡಿ ಇದನ್ನು ಇಲ್ಲೆಲ್ಲ ಮುತ್ತು ಮಲ್ಲಿಗೆ, ತುಳಸಿ ಗಿಡ ತುಂಬ ಉಂಟು. ಆಮೇಲೆ ಸಾಂಬ್ರಾಣಿ ಸೊಪ್ಪು ಇದು. ಆಮೇಲೆ ಸಾಂಬ್ರಾಣಿ, ಅಲೋವೆರಾ ಇದೆ. ಅಲೋವೆರಾ ಎಲ್ಲ ಸಹ ಐತೆ. ಇಲ್ಲಿ ಸಾಂಬ್ರಾಣಿ, ಚೆಂಡು ಹೂ. ಸಾಂಬ್ರಾಣಿ ಯಾವುದಕ್ಕೆ ಉಪಯೋಗ ಮಾಡ್ತಾರೆ? ಸಾಂಬ್ರಾಣಿನ ಕೆಮ್ಮು, ಶೀತ ಎಲ್ಲ ಇದ್ರೆ ಅದನ್ನ ಬಾಡಿಸಿ ರಸ ತೆಗೆದು ಆಮೇಲೆ ಸ್ವಲ್ಪ ಜೇನು ಹಾಕಿ ಆಮೇಲೆ ಕಲಿಸ್ಬೇಕು, ಕಲಸಿ ಕುಡಿಬೇಕು. ಕುಡಿಸ್ಬೇಕು ಅಷ್ಟೇ. ಇದು ಮೆಣಸು ನೋಡಿ, ಇದು ಹಸಿಮೆಣಸಿನ ನೋಡಿ ಗಿಡ. ಎಷ್ಟು ದೊಡ್ಡದಾಗಿದೆ. ಇನ್ನ ಚಿಕ್ಕದೇ ಬೆಳೆದಿದೆ. ಇಲ್ಲಿ ಸ್ವಲ್ಪ ಪುದೀನ ಉಂಟು. ಸ್ವಲ್ಪ ಚಿಕ್ಕದು ನೋಡಿ, ಇಲ್ಲಿ ಎಲ್ಲ ಸ್ವಲ್ಪ ಚಿಕ್ಕದಾಗಿ ನೋಡಿ. ನಮ್ಮ ಹೂವುಗಳು ಕುഞ്ഞി ಅಕ್ಕಂದೇನೋ ಕೆಲಸ ಆಗ್ತಾ ಉಂಟು ಇಲ್ಲಿ. ಬರದಿದೆ, ಅದಕ್ಕೆ ಒಂದು ಕಟ್ ಮಾಡಿದ್ವಿ. ಯಾವುದು ಅಂದ್ರೆ ಇದೆ. ನೋಡಿ ನಮ್ಮ ತಂಗಿನ ಏನ್ ಮಾಡ್ತಾಳೆ ಅಂತ. ಏನ್ ಮಾಡ್ತಾ ಇದ್ದಾಳೆ ತಂಗಿ? ಹೂಗಂಧನೆ ಚೆಂಡು ಹೂವಲ್ಲಿ ಆಮೇಲೆ ಇದು ಚೆಂಡು ಮಾಡ್ತಾಳೆ. ಚೆಂಡು ಅಂತ ಒಂದು ಆಯ್ತಾ? ಎಲ್ಲ ಹೇಳಿ ಆಯ್ತಾ? ಇಲ್ಲೊಂದು ಅಲೋವೆರಾ ಉಂಟು. ಅಲೋವೆರಾ ಇದೆ, ಚೆನ್ನಾಗಿದೆ ಇದು. ಅಲ್ಲೊಂದು ನೋಡಿ ಚಿಕ್ಕದೊಂದು ಅಲೋವೆರಾ ಇದೆ. ಇದು ಮೆಂತೆ ಸೊಪ್ಪು. ಮೆಂತೆ ಸೊಪ್ಪು ಇನ್ನೂ ಚೆನ್ನಾಗಿರುತ್ತೆ. ಮೆಂತೆ ರೈಸ್ ಬಾತ್ ಎಲ್ಲ ಮಾಡಲಿಕ್ಕೆ ತರ ಗೊತ್ತಿತ್ತು ಆಗ್ತದೆ. ಇದು ಬನ್ನಿ, ಮೆಂತೆ ಸೊಪ್ಪು. ಇಲ್ಲಿದ್ದಾರೆ ನೋಡಿ. ಆಮೇಲೆ ಇದು ಗರಿಕೆ. ನಂಗೆ ಕೊಡಿ ವಿಡಿಯೋನ. ಇಲ್ಲ ಬನ್ನಿ, ನೋಡಿ ನೋಡಿ ಚಿಕ್ಕ ಹಾರ್ಟ್ ಎಲ್ಲ ಇದಾವೆ ಇಲ್ಲಿ. ಅದೆಂತ ಗಿಡ ನೋಡಿ ಇಲ್ಲಿ, ನೋಡಿ ಈಗ ಚೆನ್ನಾಗಿದೆ ನೋಡಿ, ಹಾರ್ಟ್ ತರ. ಹಾರ್ಟ್ ಥರ ಇದೆ. ಅದಕ್ಕೆ ಕೆಂಪು ಹಾರ್ಟ್ ಅಂತಾರೆ. ಬಟ್ ಅದು ಅರಿಶಿನ ಇಲ್ಲ, ಅರಿಶಿನ ಎಲ್ಲ ಇರಂಗಿಲ್ಲ. ಕನ್ನಡಲ್ಲೂ ಅರಿಶಿನ ಅಂತ ಹೇಳ್ಬೋದು. ಬಟ್ ಹೇಳ್ದು ಬೇರೆ ಕೆಲಸ ಆಗ್ತಾ ಉಂಟು ಇಲ್ಲಿ ಎಂಥದ್ದು. ಅರಿಶಿನ ಅಂತ. ಮತ್ತೆ ಇವತ್ತಿನ ಸ್ಪೋರ್ಟ್ಸ್ ಡೇ ಹೇಗಾಯಿತು ಅದ್ವಿಕಾ? ಚೆನ್ನಾಗಾಗಿದಾ? ಪ್ರೈಸ್ ಬಂದಿದಾ? ಲಾಸ್ಟ್ ಅಂದರೆ ಥರ್ಡ್ ಪ್ಲೇಸಾ? ಯಾವುದ್ರಲ್ಲಿ? ನಿಲ್ಲು. ಯಾವುದ್ರಲ್ಲಿ ಅಂದರೆ 3 ಹೌದು. ಇದು ಬಾಲ್ ಬ್ಯಾಲೆನ್ಸಿಂಗ್ ಹೌದು, ಬಾಲ್ ಅದರಲ್ಲಿಯಾ? ಹಾಂ. ರಿಂಗ್ ಅನ್ನ ತಲೆಯಲ್ಲಿ ಮಾಡ್ಕೊಂಡು ಕೈನ ಹಿಂಗೆ ಇಟ್ಕೊಂಡು ಹಿಂಗೆ ಹೋಗ್ಬೇಕು. ಅದೇ ಆಟ ಅಲ್ಲ ಅಮ್ಮ ಕೂಡ ಆಡಿದ್ದು? ಹೌದು, ನೀವು ಆಡಿ. ಅದರಲ್ಲಿ ಅಮ್ಮನಿಗೂ ಪ್ರೈಸ್ ಇಲ್ಲ, ಮಗಳಿಗೂ ಪ್ರೈಸ್ ಇಲ್ಲ. ನಂಗೆ ಒಂದು ಪ್ರೈಸ್ ಸಿಕ್ಕಿದೆಲ್ಲ. ಒಂದು ಪದಕ ಎಲ್ಲ ಸಿಕ್ಕಿದೆ ಆಮೇಲೆ ಅವಳಿಗೆ. ಅದ್ವಿಕಾ ಭಟ್ ಅಂತ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ. ಹೌದು, ಆಮೇಲೆ ಕೆಜಿ ಅಂತ ಬರ್ಕೊಂಡಿತ್ತು. ಸೀನಿಯರ್ KG ಹೌದು, ಅಂದರೆ UKG. ಬರುವ ವರ್ಷದಿಂದ ಚೆನ್ನಾಗಿ ಮಾಡಿದ್ದೆ. ಅಲ್ಲ, ಬರುವ ವರ್ಷ ಯಾವ ಕ್ಲಾಸು? ಆಗಿತ್ತು ಅನ್ಸುತ್ತೆ. ಬರುವ ವರ್ಷ ಯಾವ ಕ್ಲಾಸು? ಜೂನಿಯರ್. ಸೀನಿಯರ್ ಆಗಿ ಜೂನಿಯರಾ? ಅಯ್ಯೋ, ಬರುವ ವರ್ಷ ಯಾವ ಕ್ಲಾಸು ಅಂತ? ಬರುವ ವರ್ಷ 1ನೇ ಕ್ಲಾಸಾ? ಹೌದು, ಆಮೇಲೆ 2, 3 ಎಲ್ಲ ಆಗುತ್ತೆ. ಎಲ್ಲ. ಆಮೇಲೆ 4ಗೆ ಇಲ್ಲಿ ಕೂತ್ಬೇಕು. ಎಂತ ಕೂತ್ಬೇಕು 4ಗೆ? ನಮ್ಮ ಅಮ್ಮಂದು ಇಲ್ಲಿ
ಕುತ್ತಿದೆ ಅಲ್ಲ ಅದೇ ಮೂಗುತ್ತಿ. ಮೂಗುತ್ತಿ ಕುತ್ತಬೇಕು. ಹಾಂ, 4ನೇ ಕ್ಲಾಸಿಗಾ? ಆ? 4ನೇ ಕ್ಲಾಸಿಗೆ ಮೂಗುತ್ತಿ ಕುತ್ತುದಾ? ಹಾಂ, ಸರಿ. ನೀವು ಹೇಳಿದ್ರಲ್ಲ. ಹಾಂ, ನನಗೆ 4ನೇ ಕ್ಲಾಸಲ್ಲಿ ಕುತ್ತಿದ್ದು, ಹಾಗೆ ನಿಮಗೆ ಕೂಡ 4ನೇ ಕ್ಲಾಸಲ್ಲಿ ಕುತ್ತುದಾ? ಹಾಂ. ಫ್ಲವರ್ದು. ಫ್ಲವರ್ದು ಆಗಬೇಕಾ? ಹಾರ್ಟ್ ಇದ್ದ? ಸ್ಟಾರ್ ಸ್ಟಾರ್. ಯಾವುದಾದ್ರೂ ಒಂದೇ ಕುತ್ತುದು. ಸ್ಟಾರ್ ಅಷ್ಟೇ. ಸ್ಟಾರ್ ಆಗ್ಬೋದಾ? ಹಾಂ, ಸರಿ. ನನ್ನ ತಂಗಿ ನೋಡಿ ತಂಗಿ ಎಂಥದೋ ಸರ್ಕಸ್ ಮಾಡ್ತಾ ಇದ್ದಾಳೆ ಅಲ್ಲಿ, ಪೈಪಿನ ಸೆರೆಯಲ್ಲಿ ಹೋಗಿಕೊಂಡು. ಇಲ್ಲಿ ಕುತ್ಕೋತೀಯಾ? ಬಾ ಕುತ್ಕೊಳ್ಳೋಣ. ಈಗ ಗಂಟೆ 3:53 ಆಯಿತು. ಬೆಳಿಗ್ಗೆ ನಾವು ಬಸ್ಸಲ್ಲಿ ಊರಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಘಾಟಿಯಲ್ಲಿ ರೋಡು ಸ್ವಲ್ಪ ಜಾಮ್ ಆಗಿದೆ. ಸೊ ಅಲ್ಲಲ್ಲಿ ನಿಂತು ಹೋಗ್ತಾ ಇದೆ ನಮ್ಮ ಬಸ್ಸು. ನೋಡಿ, ಫುಲ್ಲು ಜಾಮು ಘಾಟಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಕೊನೆಗೂ ರೀಚ್ ಆದೆವು ಮನೆಗೆ. ಮನೆ ಅಂದರೆ ತಾಯಿ ಮನೆಗೆ. 6:45 ರೀಚ್ ಆಗಿದ್ದೇವೆ. ಅಲ್ಲಿ ಘಾಟಿಯಲ್ಲಿ ಸುಮಾರೊಂದು ಅರ್ಧ ಮುಕ್ಕಾಲು ಗಂಟೆ ಜಾಮ್ ಆಗಿತ್ತು. ಏನೋ ಇದು ಕೆಲಸ ಎಲ್ಲ ಆಗ್ತಾ ಇದೆಯಲ್ಲ, ಹಾಗಾಗಿ. ಮತ್ತು ಅದು ನಮಗೆ ಈಗ ರಜೆ ಬೇರೆ ಅಲ್ಲ, ಅದಕ್ಕೆ ಡೈರೆಕ್ಟ್ ಪಂಜ ಬಸ್ಸಲ್ಲಿ ಸೀಟು ಸಿಗಲಿಲ್ಲ ನಮಗೆ. ಹಾಗೆ ಸುಬ್ರಹ್ಮಣ್ಯ ತನಕ ಬರುವ ಬಸ್ಸಲ್ಲಿ ಬಂದು ಆಮೇಲೆ ರಿಕ್ಷಾದಲ್ಲಿ ಬಂದದ್ದು. ಹಾಗೆ ಇಲ್ಲಿ ಒಳ್ಳೆ ಹಿಮ ಉಂಟು ನೋಡಿ. ಫುಲ್ಲು ನನ್ನ ಹಿಂದುಗಡೆ ಕಾಣ್ಬೋದು ನೀವು. ನೋಡಿ, ಏನು ಕಾಣಿಸೋದೇ ಇಲ್ಲ ನೋಡಿ. ಫುಲ್ ಹಿಮ ಥರ. ಸ್ವಲ್ಪ ಚಳಿ ಕೂಡ ಉಂಟು. ಹಾಗೆ ಸರಿ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.